ಎಲ್ಲಿ ಅಂತ ಇರ್ತೀಯಪ್ಪ ನೀನು? ಇಲ್ಲದೇನಂದ್ರಾಗ ಅಲ್ಲಿರ್ತೀಯ, ಅಲ್ಲದೇನಂದ್ರಾಗ ಇಲ್ಲಿ ಇರ್ತಿದಿ. ಅಲ್ಲಿ ಇಲ್ಲಿ ಹುಡುಕ್ಯಾಡ್ ಬಂದು ಈ ಮುದಿ ಜೀವ ಸುಸ್ತಾಗಿ ಹೋಯ್ತು ನೋಡು. ಹೋಗ್ಲಿ ಬಿಡು, ಇಲ್ಲರ ಸಿಕ್ಕೆಲ್ಲ ಅಷ್ಟ ಸಾಕು. ನಡಿಯಪ್ಪ, ನಾಳೆ ಬೆಳಿಗ್ಗೆ ಬಡ ಬಡ ಕರ್ಜಿಗೆ ಹೋಗಿ ನಿನ್ನ ಮದುವೆಯಾಗ ಹುಡುಗಿನ ನೋಡ್ಕೊಂಡ್ ಬರಮ್ ನಡಿಯಪ್ಪ. ಯಾರಿಗವ್ವ ಮದುವೆ? ನಿನಗ ಯಪ್ಪ ಮದುವೆ ಮತ್ತೆ? ಯವ್ವ, ನನಗೆ ಮದುವೆ ಬೇಡ. ನಿನ್ನ ಹೊಟ್ಟೆಯಿಂದ ಹೆಂಗ ಪರಿಶುದ್ಧನಾಗಿ ಹುಟ್ಟಿ ಬಂದೀನಿ ಹಂಗ ಪರಿಪೂರ್ಣ ನಾನು ಒಬ್ಬನಾಗಿರ್ತೀನಿ ತಾಯಿ. ನನ್ನ ಹಿಂದೆ ಈ ಹೆಣ್ಣಿನ ಗಂಟು ಬೇಡ ತಾಯಿ, ಬೇಡ. ಹುಚ್ಚಯ್ಯ, ನೀನು ಮದುವೆ ಬೇಡ ಅಂತಂದ್ರೆ ಹೆಂಗಪ್ಪ? ಅಲ್ಲಪ್ಪ, ನೀನು ಮದುವೆ ಬೇಡ ಅಂತ ಹೇಳಿದ್ರ ನಿನ್ನ ಹೆತ್ತ ನನ್ನ ಕರಳು ತಣ್ಣಗಿರ್ತತೇನೋ? ತಣ್ಣಗಿರ್ತತೇನಪ್ಪ? ಹೇಳಪ್ಪ, ಯವ್ವ, ನಿನ್ನ ಇಚ್ಛೆಯಂತೆ ಮದುವೆ ಮಾಡಿಕೊಂಡಿರಲು ನಿನ್ನೊಬ್ಬಳ ಮಗ ನಾನಲ್ಲ ತಾಯಿ. ಯಾವ ದೇಹ ಸಂಬಂಧವಿಲ್ಲದೆ ಬೆಳೆದ ನಾನು ಈ ನಾಡಿನ ಮಗ. ಎಲ್ಲಾ ಹೆಣ್ಣು ಮಕ್ಕಳಿಗೂ ನಾನು ಮಗನಾಗಿರ್ತೀನಿ ತಾಯಿ. ಹುಚ್ಚಯ್ಯ, ಲಗ್ನ ಬೇಡ ಅಂದ್ರೆ ಹೆಂಗು? ನಿನ್ನ ಅಂಶ ಬೆಳಿಬಾರ್ದೇನೋ? ನೀನು ಹಿಂಗ ಮಾಡಿದ್ರೆ ನಮಗೆ ಸಮಾಧಾನ ಆಗುವುದಿಲ್ಲೋ? ಸಮಾಧಾನ ಆಗುವುದಿಲ್ಲ. ಈ ತೊಗಲ ತಿಂಡಿಯ ಸಂಸಾರ ನನಗೆ ತೋರಿಸಬೇಡಪ್ಪ. ತತ್ವದ ಸಹಕಾರ ನನಗೆ ಬೇಕು. ಮೋಹದ ಮಾಯೆ ನನಗೆ ತೋರಿಸಬೇಡ. ನನ್ನದೆಂದು ಹಂಬಲಿಸುವ ಹೆಣ್ಣು ಹೊನ್ನು ಮಣ್ಣು ಇದಾವದು ಬೇಡವಪ್ಪ. ಎಲ್ಲವೂ ನೀನೇ, ಎಲ್ಲವೂ ನಿರಾಕಾರ. ನಿರಾಕಾರದಲ್ಲಿಯೇ ಆಕಾರ, ಆಕಾರದಲ್ಲಿಯೇ ಮಮಕಾರ, ಮಮಕಾರದಲ್ಲಿಯೇ ಪ್ರತಿಕಾರ, ಪ್ರತಿಕಾರದಲ್ಲಿಯೇ ಓಂಕಾರ, ಓಂಕಾರದಲ್ಲಿಯೇ ನಕಾರ, ನಕಾರದಲ್ಲಿಯೇ ಮಕಾರ, ಮಕಾರದಲ್ಲಿಯೇ ಶಿಕಾರ, ಶಿಕಾರದಲ್ಲಿಯೇ ವಕಾರ, ವಕಾರದಲ್ಲಿಯೇ ಯಕಾರ, ಯಕಾರದಲ್ಲಿಯೇ ಪೂರ್ಣೋಂಕಾರ. ಅಲ್ಲಿ ನಾನೊಬ್ಬನೇ ನಿಂತಿರುವೆನು. ಹುಟ್ಟಿದಾಗ ನಾನೊಬ್ಬನೇ ಬಂದೆ, ಗತಿಸಿದಾಗ ನಾನೊಬ್ಬನೇ ಹೋಗುವೆ. ಮಧ್ಯದಲ್ಲಿ ಈ ಹೆಣ್ಣಿನ ಗಂಟು ನನಗೆ ಬೇಡವಪ್ಪ, ಬೇಡ. ಯಪ್ಪ, ಹಂಗೆಲ್ಲ ಮಾತಾಡ್ಬೇಡಪ್ಪ, ಹಂಗೆಲ್ಲ ಮಾತಾಡ್ಬೇಡ. ನೋಡು, ನಿನ್ನಂಗ ಎಲ್ಲರೂ ಈ ಪ್ರಪಂಚದಾಗ ವಿಚಾರ ಮಾಡಿದ್ರ ಈ ಪ್ರಪಂಚನ ಖಾಲಿಯಾಗಿ ಉಳಿತಿತ್ತಪ್ಪ, ಖಾಲಿಯಾಗಿ ಉಳಿತಿತ್ತು. ಯವ್ವ, ಎಲ್ಲರೂ ನಡೆಯುವ ಪಥ ಒಂದೇ ಇಲ್ಲ. ನಿಮ್ಮ ದಾರಿಯ ಮೇಲೆ ನಡೆಯಲಿಕ್ಕೆ ನನಗೆ ಮನಸ್ಸಿಲ್ಲ. ನಾನು ನಡೆಯುವ ಮಾರ್ಗ ಮತ್ತೊಬ್ಬರಿಗೆ ಸರಿ ಕಾಣುವುದಿಲ್ಲ. ಇದೇ ವೈಮನಸ್ಸಿನ ದ್ವಂದ್ವ ಕಾಳಗ ಪ್ರಪಂಚದಾಗ ನಡೆದು ಪ್ರಪಂಚ ತುಂಬಿಕೊಂಡದ. ಈ ಪ್ರಪಂಚ ಖಾಲಿಯಾಗ್ಲಕ್ಕ ಎಲ್ಲರ ಮನಸ್ಸು ಒಂದಾಗಬೇಕಲ್ಲ ತಾಯಿ. ಆ ಜ್ಞಾನಿ ಸೃಷ್ಟಿಕರ್ತ ಜಗತ್ತಿನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಮಾರ್ಗದ ಮೇಲೆ ನಡಿಲಕಚ್ಚಾನ ತಾಯಿ, ನಡಿಲಕಚ್ಚಾನ. ಹುಚ್ಚಣ್ಣ, ಹಿಂಗೆಲ್ಲ ಮಾತಾಡ್ಬೇಡಪ್ಪ, ಹಿಂಗೆಲ್ಲ ಮಾತಾಡ್ಬೇಡ. ನೋಡು, ನನಗ ಕೈ ಹಿಡಿದು ನಡೆಸೋರಾದ್ರೂ ಯಾರದಾರ? ಹೇಳಪ್ಪ, ಹೇಳು. ಯವ್ವ, ನನಗೆ ಮಾತೃ ಪಿತೃ ವಾತ್ಸಲ್ಯ ಇದೆ. ನನಗೆ ನೀವೇ ದೇವರು. ನಮ್ಮೆಲ್ಲರನ್ನು ನಡೆಸಿ ದೃಢ ಮುಟ್ಟಿಸುವ ದೇವರು ಬೇರಪ್ಪನಿದ್ದಾನೆ. ಆತನೇ ನಮಗೆ ಪರಮದೇವ. ಯಪ್ಪ ಹುಚ್ಚಯ್ಯ, ನೋಡಪ್ಪ, ಹಿಂಗೆಲ್ಲ ಹಠ ಹಿಡಿಬೇಡಪ್ಪ, ಹಂಗೆಲ್ಲ ಹಿಡಿಬೇಡ. ನೋಡು, ಲಗ್ನ ಮಾಡ್ಕೊಳಪ್ಪ. ನೀನ್ ಲಗ್ನ ಮಾಡ್ಕೊಂಡ್ರ ನನ್ನ ಮನಸ್ಸಿಗೆ ಸಮಾಧಾನ ಆಕತ್ತಪ್ಪ, ನನ್ನ ಮನಸ್ಸಿಗೆ ಸಮಾಧಾನ ಆಕತ್ತೆ. ಯವ್ವ, ಯವ್ವ, ನನಗೆ ಮತ್ತೆ ನೀ ಲಗ್ನದ ಮಾತೇ ಹೇಳ್ತೀಯಲ್ಲ. ನಾನು ಸಂಸಾರಿ ಆಗೋಲ್ಲ. ನನಗೆ ಸಂಸಾರದ ಆಸೆ ತೋರಿಸಬೇಡ. ಜಗದ ಸಂಸಾರಿಗಳೊಡನೆ ನಾನು ಸಾಕಾರ ರೂಪದೊಳಗಿರ್ತೀನಿ. ನನ್ನ ಹೆಂಡತಿ, ನನ್ನ ಮನೆ, ನನ್ನದೆಂದು ಹಂಬಲಿಸುವ ಆಸೆ ಸಂಸಾರಿಗೆ. ನೀನು ನಿಂದು ನಿನಗೊಪ್ಪಿಸುವುದೇ ಸಸಾರ. ನಾನು ಸಂಸಾರ ಬಿಟ್ಟು ಸಸಾರದಲ್ಲಿರ್ತೀನಿ ತಾಯಿ, ಸಸಾರದಲ್ಲಿರ್ತೀನಿ. ಹುಚ್ಚಯ್ಯ, ನೋಡಪ್ಪ, ಹಾಗೆಲ್ಲ ಮಾತಾಡಬೇಡ. ಆ ಪರಮೇಶ್ವರ ಪಾರ್ವತಿನ ಕೂಡಿ ಲಗ್ನ ಆದ. ಲಗ್ನ ಆಗಿದ್ದಷ್ಟೇ ಅಲ್ದ ಗಂಗಾ ಮಾತಿನ ಒರೆಸ್ಕೊಂಡಂತ. ಅಂತದ್ರಾಗ ಅವರಿಗೆ ಸಂಸಾರದ ಆಸೆ ಇರ್ಲಿಲ್ಲೇನು? ಯವ್ವ, ಆ ಪರಮಾತ್ಮ ಶರೀರಕ್ಕೆ ಹುಲಿ ಚರ್ಮ ಸುತ್ತಿಕೊಂಡನೇ ಹೊರತು ಪಿತಾಂಬರ ಹುಟ್ಟನೆ. ಮೈಗೆ ಬೂದಿ ಬಡಿದುಕೊಂಡು ಸ್ಮಶಾನ ವಾಸಿಯಾದನೇ ಹೊರತು ರಾಜವಸ್ತ್ರ ಧರಿಸಿ ತಿರುಗಿದನೆ. ಕೊರಳಲ್ಲಿ ವಿಷಸರ್ಪ ಸುತ್ತಿಕೊಂಡನೇ ಹೊರತು ಕಂಠರಲ್ಲಿ ಬಂಗಾರದ ಮುತ್ತು ರತ್ನದ ಸರ ಹಾಕಿಕೊಂಡನೆ. ಪರ್ವತದಲ್ಲಿ ವಾಸ ಮಾಡಿದನೇ ಹೊರತು ಅರಮನೆ ಕಟ್ಟಿಸಿದನೆ.
ಎತ್ತಿನ ಮೇಲೆ ಕುಳಿತು ಭಿಕ್ಷೆ ಬೇಡಿದನೆ ಹೊರತು ಆಸೆಯಿಂದ ಸಿಂಹಾಸನದ ಮೇಲೆ ಕುಳಿತು ರಾಜಭಾರ ಮಾಡಿದನೆ. ನೀನೇ ಹೇಳು ತಾಯಿ, ನೀನೇ ಹೇಳು. ಹುಚ್ಚಯ್ಯ, ನೋಡಪ್ಪ, ದೊಡ್ಡ ದೊಡ್ಡ ಶರಣರು, ಯೋಗಿಗಳು, ಸಂತರು ಇವರೆಲ್ಲ ಮದುವೆ ಮಾಡ್ಕೊಂಡಿದ್ದಾರೆ. ಮದುವೆ ಮಾಡಿಕೊಂಡು ಆಮೇಲೆ ಪರಮಾತ್ಮ ಕಂಡರ. ಅಷ್ಟ ಯಾಕ, ಭಕ್ತಿ ಭಂಡಾರಿ ಆದ ಜಗಜ್ಯೋತಿ ಬಸವೇಶ್ವರರು ಅವರು ಕೂಡ ಇವೆರಡು ಲಗ್ನ ಆಗ್ಲಿಲ್ಲೇನು? ಅಷ್ಟಾದ್ರೂ ಕೂಡ ಅವರು ಬಸವ ಕಲ್ಯಾಣದಾಗ ಮಂತ್ರಿಗಳಾದ್ವಿ, ಕೊನೆಗೆ ಅವರು ಕೂಡ ಶರಣರಾಗ್ಲಿಲ್ಲೇನು? ಯವ್ವ, ಆ ಬಸವೇಶ್ವರರು ಶರಣರಷ್ಟೇ ಅಲ್ಲ, ಸಾಕ್ಷಾತ್ ಪರಶಿವ ಅವರು.